ನಮಸ್ಕಾರ ಕನ್ನಡಿಗ, ವೆಲ್ಕಮ್ ಬ್ಯಾಕ್ ಟು ಟ್ರೂ ಲೈಸ್ ನ್ಯೂಸ್ ಚಾನೆಲ್. ಬೆಳಗ್ಗೆ ಸುಪ್ರಭಾತನವನ್ನು ನಾವು ಪ್ರತಿದಿನ ಕೇಳಿದಾಗೆ ಇವತ್ತು ಪ್ರತಿದಿನ ನಾವುಗಳು ಕೇಳ್ತಾ ಇರೋದೇನು ಅಂತಂದರೆ, ಅಲ್ಲಿ ಅವನು ಲಂಚ ತೊಗೊಂಡು ಸಿಕ್ಕಾಕೊಂಡ, ಇಲ್ಲಿ ಇವನು ಪೊಲೀಸನ್ನು ಸಿಕ್ಕಾಕೊಂಡ, ಅಲ್ಲಿ ರೈಡ್ ಆಯಿತು, ಅದು ಅಷ್ಟು ಕೋಟಿ ಸಿಕ್ತು, ಇಷ್ಟು ಕೋಟಿ ಸಿಕ್ತು. ಈಗ ನ್ಯೂಸಲ್ಲಿರುವಂಥ ರೈಡಲ್ಲಿ ನ್ಯೂಸಲ್ಲಿರುವಂಥ ವ್ಯಕ್ತಿ ಅಂತಂದರೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರ ಇಷ್ಟವಾದಂಥ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ PA ಸರ್ಫರಾಜ್ ಖಾನ್ ಅವರ ಮನೆ ಮೇಲೆ ಲೋಕಾಯುಕ್ತ ರೈಡ್ ಆಗಿದೆ. ರೈಡ್ ಆಗಿ 2 ದಿನ ಕಳೆದರೂ ಕೂಡ ಯಾವುದೇ ಕ್ರಮವನ್ನು ಮಿನಿಸ್ಟರು ತಮ್ಮ PA ಬಗ್ಗೆ ಕ್ರಮವನ್ನು ಜರುಗಿಸಿಲ್ಲ. ಬದಲಿಗೆ ಅವರು ತಮ್ಮ ದಿನನಿತ್ಯದ ಕೆಲಸದಲ್ಲಿ ಮುಂದುವರೆದಿದ್ದಾರೆ. ಬನ್ನಿ ಹಾಗೆ ಮಿನಿಸ್ಟರ್ ಆದಂಥ ಜಮೀರ್ ಅಹಮದ್ ಖಾನ್ ಅವ್ರನ್ನ ಮಾಧ್ಯಮಗಳು ಪ್ರಶ್ನೆ ಮಾಡಿದೆ. ಏನು ಸರ್, ನಿಮ್ಮ PA ಹತ್ರ 14 ಕೋಟಿ ಸಿಕ್ಕಾಕೊಂಡಿದೆ, ಆಮೇಲೆ ಅವ್ರ ಮನೆ ಮೇಲೆ ರೈಡ್ ಆಗಿದೆ, 16 ಮನೆಗಳ ಮೇಲೆ ರೈಡ್ ಆಗಿದೆ, ಕಚೇರಿಗಳ ಮೇಲೆ ರೈಡ್ ಆಗಿದೆ, ರಿಸಾರ್ಟ್ಸ್ಗಳ ಲೆಕ್ಕಾಚಾರ ಆಗ್ತಾ ಇದೆ, ಮನೇಲಿ ಚಿನ್ನ ಎಷ್ಟಿದೆ ಅಂತ ಕೇಳಲಾಗ್ತಾ ಇದೆ, ಕ್ಯಾಶ್ ಎಷ್ಟು ಸಿಕ್ತು ಅಂತ ಹೇಳಿದಾಗ ಅವರೊಂದು ಪಂಚಿಂಗ್ ಡೈಲಾಗ್ ಕೊಟ್ಟರೆ ರೀ. ನಮ್ಮ ಕುಮಾರಣ್ಣ ಹತ್ರ ಸೇರಿಕೊಂಡು ನಮ್ಮ ಜಮೀರು ಅಷ್ಟೇ ಕೊಟ್ಟರೆ ಒಳ್ಳೆ ಪಂಚಿಂಗ್ ಡೈಲಾಗ್ ಕೊಡ್ತಾರೆ. ಬನ್ನಿ ಏನು ಹೇಳಿದ್ರು ನೋಡೋಣ. ಆ ತನಿಖೆ ನಡೀತಾ ಇದ್ರೆ ನಡೀತದೆ. ಅದೇನಂತ ಗೊತ್ತಿಲ್ಲಲ್ಲ, ನಮಗೂ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅವ್ರ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಅವ್ರು ಸರ್ಫರಾಜ್ ಖಾನ್ ಅವರು ಅವ್ರ ತಂದೆ ಕಾಲದಿಂದ ಶ್ರೀಮಂತರು. ಅವ್ರ ತಂದೆನೇ ಸಿಕ್ಕಾಪಟ್ಟೆ ಆಸ್ತಿ ಅವ್ರು ಕೊಟ್ಟಿದ್ದಾರೆ. ಈಗ ತಾರ್ಕಾದಲ್ಲೇ ಈಗ ಫಾರ್ಮ್ ಹೌಸ್ ಇರೋದು ಅವ್ರ ತಂದೆಯವ್ರು ಕೊಟ್ಟಿರೋದು. ಈಗ ಬೆಂಗಳೂರಲ್ಲಿ ವಾಸ ಮಾಡ್ತಿರೋದು ಮನೆ, ದೊಡ್ಡ ಮನೆಯೂ ಅದೇ ಅವ್ರ ತಂದೆಯವ್ರು ಕೊಟ್ಟಿರೋದು. ಬರೀ ಅವರು ಸರ್ಕಾರಿ ನೌಕರಿ ಮಾಡ್ತಾ ಇದ್ದಿದ್ದು, ಸೇವೆ ಮಾಡೋಕ್ಕಂತ ಮಾಡ್ತಾ ಇದ್ದಿದ್ದು ಅವರು. ಆ ತನಿಖೆ ನಡೀತಾ ಇದ್ರೆ ನಡೀತದೆ. ಕೇಳಿಸ್ಕೊಂಡ್ರಲ್ಲ, ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಅಣ್ಣನ ಪಂಚಿಂಗ್ ಡೈಲಾಗ್. ಓಕೆ, ಅವರಪ್ಪ ಸ್ಥಿತಿವಂತರು, ಆಸ್ತಿವಂತರು, ಇರೋ ಬರೋ ಆಸ್ತಿ ಎಲ್ಲ ಸರ್ಫರಾಜ್ ಖಾನ್ ಅವರ ತಂದೆಯವರೇ ಕೊಟ್ಟಿದ್ದು, ಆಮೇಲೆ ಅವ್ರು ಬಂದಿರೋದು ಸೇವೆ ಮಾಡೋಕ್ಕಂತೆ. ಫ್ಯಾಂಟಾಸ್ಟಿಕ್ ಡೈಲಾಗ್. ಜಮೀರಣ್ಣ, ನಿಂದೊಂದು ಪಾದದ ಒಂದು ಕಾಪಿ ಕಳಿಸ್ಬಿಡೋಣ. ಬಟ್ ಜಮೀರ್ ಅಹಮದ್ ಖಾನ್ ಅವರೇ, ಸರ್ಫರಾಜ್ ಖಾನ್ 14 ಕೋಟಿ ಆಸ್ತಿಯನ್ನು ಡಿಕ್ಲೇರ್ ಮಾಡಿಕೊಂಡ್ರ ಸರ್ಫರಾಜ್ ಖಾನ್ ಕೂಡ ಸೇವೆ ಮಾಡೋಕ್ಕೆ ಬಂದಿರೋದು. ಹಾಗಾದರೆ ಸಂಬಳ ಯಾಕೆ ತಗೊಳ್ತಾರೆ? ಸರ್ಕಾರಿ ಕಾರನ್ನ ಯಾಕೆ ಬಳಸ್ತಾ ಇದ್ದಾರೆ? ಸರ್ಕಾರಿ ಸೇವೆಗಳನ್ನ ಯಾಕೆ ಉಪಯೋಗಿಸ್ಕೊತಾ ಇದ್ದಾರೆ? ಆಮೇಲೆ ಇಷ್ಟಕ್ಕೂ ಪ್ರತಿಯೊಬ್ಬರನ್ನ ಅವರನ್ನು ಯಾರೇ ಪ್ರಶ್ನೆ ಮಾಡಿದ್ರು ಅವರು ಬ್ಲ್ಯಾಕ್ ಮೇಲೇ ಮಾಡ್ತಾ ಇದ್ದಾರಂತೆ. ಅಲ್ಲ, ಅವರೇ ಹೇಳ್ಕೊಂಡಿರೋದು, ಇದು ನಾನು ಹೇಳ್ತಾ ಇರೋಂಥ ಡೈಲಾಗ್ ಅಲ್ಲ. ಜಮೀರ್ ಅಹಮದ್ ಖಾನ್ ಅವರೇ ಹೇಳ್ಕೊಂಡಿರೋಂಥದ್ದು, ನನ್ನನ್ನು ಸಾಕಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಪ್ರಶ್ನೆ ಸರ್ಫರಾಜ್ ಖಾನ್, ಜಮೀರ್ ಅಹಮದ್ ಖಾನ್ ಅವರ PAಗೆ ನೇರವಾಗಿ, ಅಲ್ಲ ಸರ್ಫರಾಜ್ ಖಾನ್ ಅವರೇ, ನಿಮ್ಮನ್ನು ಯಾರೋ ಯಾಕೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ಇಷ್ಟಕ್ಕೂ ಅಕ್ರಮ ಇಲ್ಲದೆ ಲೋಕಾಯುಕ್ತ ರೈಡ್ ಆಗುತ್ತಾ? ಇಷ್ಟು ಕಾಮನ್ ಸೆನ್ಸ್ ಇಲ್ಲದಂಥ ಒಬ್ಬ ಮಿನಿಸ್ಟರು ಈ ಮಾತು ಹೇಳ್ತಾನೆ ಅಂತ ಜವಾಬ್ದಾರಿಯುತವಾಗಿ ಕನಿಷ್ಠ ತನಿಖೆಯ ಪೂರ್ತಿ ಆಗೋವರೆಗೂ ಅವರನ್ನು ಅಮಾನತಿನಲ್ಲಿಡಬೇಕು. ಆಮೇಲೆ ಜನರಿಗೆ ಒಂದು ನಂಬಿಕೆ ಬರಬೇಕು. ಅವ್ರ ತಂದೆ ಶ್ರೀಮಂತರೇ ಇರ್ಬೋದು ಅಥವಾ ದೊಡ್ಡ ರಾಜರೇ ಇರ್ಬೋದು, ಬಟ್ ಒಂದು ಲೋಕಾಯುಕ್ತ ರೈಡ್ ಆಗುತ್ತೆ ಅಂತಂದರೆ ಅದಕ್ಕೊಂದಿಷ್ಟು ಮಾನದಂಡಗಳಿದೆ. ಅವರನ್ನು ಅಮಾನತಿನಲ್ಲಿಡಬೇಕು, ತನಿಖೆಗೆ ಸಹಕಾರ ಕೊಡಬೇಕು. ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗಳನ್ನು ರೈಡ್ ಮೇಲೆ ಮತ್ತು ಲೋಕಾಯುಕ್ತದ ತನಿಖೆ ಮೇಲೆ ಆಗಬಾರ್ದು ಅಂತಂದರೆ ಅವರನ್ನು ಅಮಾನತಿನಲ್ಲಿ ಇಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ಗೆ ಗೊತ್ತಿಲ್ಲ ಅಂತಂದರೆ ನಾವು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಒಂದಂತೂ ನಿಜ, ಕರೆಕ್ಟ್ ಜಮೀರ್ ಅಹಮದ್ ಖಾನ್ ಅವರೇ, ನಿಮ್ಮ PA ಕೂಡ ಸೇವೆ ಮಾಡೋಕ್ಕೆ ಬಂದಿರೋದು, ನೀವು ಕೂಡ ಸೇವೆ ಮಾಡೋಕ್ಕೆ ಬಂದಿರೋದು. 1400 ಕೋಟಿ ಡಿಕ್ಲೇರ್ ಮಾಡಿ ಸದಾಶಿವನಗರದಲ್ಲಿ 100 ಕೋಟಿ ರೂಪಾಯಿ ಮನೆ ಕಟ್ಕೊಂಡ್ರು. ಆಮೇಲೆ HL ಏರ್ಪೋರ್ಟ್ನಲ್ಲಿ ಡಜನ್ ಗಟ್ಟಲೆ ಹೆಲಿಕಾಪ್ಟರ್ ನಿಲ್ಲಿಸಿರೋ ನಮ್ಮ DK ಶಿವಕುಮಾರ್ ಸಹ ಸೇವೆ ಮಾಡೋಕ್ಕೆ ಬಂದಿರೋದು. ನಮ್ಮ ಗೌಡ್ರ ಕುಟುಂಬ ಸೇವೆ ಮಾಡೋಕ್ಕೆ ಬಂದಿರೋದು. ಯಡಿಯೂರಪ್ಪನ ಕುಟುಂಬ ಸೇವೆ ಮಾಡೋಕ್ಕೆ ಬಂದಿರೋದು. ಅವ್ರು ಯಾರಿಗೂ ಏನೂ ಆಸೆ ಇಲ್ಲ. ಶಾಮನು ಶಿವಶಂಕರಪ್ಪನವರ ಕುಟುಂಬ ಸೇವೆ ಮಾಡೋಕ್ಕೆ ಬಂದಿರೋದು. ಆ ಕಡೆ ಜಾರಕಿಹೊಳಿ ಫ್ಯಾಮಿಲಿ ಸೇವೆ ಮಾಡೋಕ್ಕೆ ಬಂದಿರೋದು. ಈಶ್ವರ್ ಖಂಡ್ರೆ ಅವರ ಕುಟುಂಬ ಸೇವೆ ಮಾಡೋಕ್ಕೆ ಬಂದಿರೋದು. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸೇವೆ ಮಾಡೋಕ್ಕೆ ಬಂದಿರೋದು. ಆಮೇಲೆ ಮೊನ್ನೆ ಬಸ್ಸು ಅನಾಹುತ ಆಗಿ 5 ಜನ ಸತ್ತೋದ್ರಲ್ಲ, ದ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು, ಅವ್ರ ಮಗಳು ಸೌಮ್ಯ ರೆಡ್ಡಿ ಅವರು ಸೇವೆ ಮಾಡೋಕ್ಕೆ ಬಂದಿರೋದು. ಆಮೇಲೆ ಈ ಕಡೆ ಕೋಲಾರದಲ್ಲಿ ಮುನಿಯಪ್ಪನವರು ಸೇವೆ ಮಾಡೋಕ್ಕೆ ಬಂದಿರೋದು. ಚಾಮರಾಜನಗರದಲ್ಲಿ
ನಮ್ಮ ಮಾದೇವಪ್ಪ ಅವ್ರ ಮಗ ಸುನಿಲ್ ಬೋಸ್ MP ಇಬ್ಬರು ಕೂಡ ಸೇವೆ ಮಾಡೋಕ್ಕೆ ಬಂದಿರೋದು. ಹೆಲಿಕಾಪ್ಟರ್ ಓಡಾಡ್ತಾರೆ, ಪ್ರೈವೇಟ್ ಜೆಟ್ಟಲ್ಲಿ ಓಡಾಡ್ತಾರೆ. ನಮ್ಮ ಸಿದ್ದರಾಮಯ್ಯನವರು ಅವ್ರ ಮಗ ಸೇವೆ ಮಾಡೋಕ್ಕೆ ಬಂದಿರೋದು. ನಾವೇ ಸರಿ ಇಲ್ಲ ರೀ, ನಾವು ಯಾರೂ ಕೂಡ ಸೇವೆ ಮಾಡೋಕ್ಕೆ ಬಂದಿಲ್ಲ, ನಾವು ನಿಮ್ಮನ್ನು ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ ಅಂತ ಹೇಳುತ್ತಾ, ಏನೇ ಆಗಲಿ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ದಟ್ ಈ ಸರ್ಫರಾಜ್ ಖಾನ್ ಅವರ ಬ್ಯಾಕ್ಗ್ರೌಂಡನ್ನು ನನಗೆ ಸರ್ಫರಾಜ್ ಖಾನ್ ಅವರು ಬೆಂಗಳೂರಿನ BBMP ನಾರ್ತಲ್ಲಿ ಜಾಯಿಂಟ್ ಕಮಿಷನರ್ ಆಗಿದ್ರು, ಆಗಿಂದ ಪರಿಚಯ. ಅದಕ್ಕೆ ಮುಂಚೆ ಕೋಲಾರಲ್ಲೇ ಇದ್ದರು. ನನಗೂ ಅವ್ರ ಬಗ್ಗೆ ಗೌರವ ಇದೆ. ಬಟ್ ಒಂದಂತೂ ನಿಜ, ನಿಮ್ಮ ಪ್ರೈವೇಟ್ ಲೈಫನ್ನು ಅಥವಾ ನಿಮ್ಮ ಪ್ರೈವೇಟ್ ಸಂಪಾದನೆಯನ್ನು ಸರ್ಕಾರಿ ಸಂಪಾದನೆ ಜೊತೆಗೂಡಿ ಪಾರದರ್ಶಕತೆ ಇಲ್ಲ ಅಂತಂದರೆ, ಆಮೇಲೆ ನನಗೂ ಕೂಡ ಗೌರವ ಇತ್ತು. ಬಟ್ ಅವರ ಗೌರವ ಎಲ್ಲಿ ಕಳ್ಕೊಂಡ್ರು ಅಂತಂದರೆ, ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಾಲಿಡ್ ವೇಸ್ಟ್ ಕಸಕ್ಕೆ ಜಾಯಿಂಟ್ ಕಮಿಷನರ್ ಆಗಿ ಕೆಲಸ ಮಾಡಿದ್ರು. ನಾನು ಅನ್ಕೊಂಡಿದ್ದೇನು ಅಂತಂದ್ರೆ, ನಾನು ಅವ್ರನ್ನ 2-3 ಸಾರಿ ಭೇಟಿನೂ ಮಾಡಿದೆ. ಐ ಗೇವ್ ಲಾಟ್ ಆಫ್ ಐಡಿಯಾಸ್. ಸರ್ ಏನು ಬೇಡ, ಒಂದು ಸಣ್ಣ ಸ್ವೀಡನ್ ದೇಶ ಕಸದಿಂದ ಕರೆಂಟನ್ನು ಉತ್ಪತ್ತಿ ಮಾಡುತ್ತೆ, ಕಸದಿಂದ ಗೊಬ್ಬರವನ್ನು ಉತ್ಪತ್ತಿ ಮಾಡುತ್ತೆ, ಕಸದಿಂದ ಬಯೋಫ್ಯೂಯಲ್ ಉತ್ಪತ್ತಿ ಮಾಡಿ ಆ ಸ್ವೀಡನ್ ದೇಶದ ಬಸ್ಗಳಿಗೆ ಉಪಯೋಗಿಸಿ, ಆಮೇಲೆ ಸ್ವೀಡನ್ ದೇಶದ ವಿದ್ಯುತ್ತು ತಯಾರಾಗೋದು ಈ ಒಂದು ಕಸದಿಂದ ಅಂತ. ಯಾಕಂದರೆ ಕಳೆದ 25 ವರ್ಷಗಳ ಹಿಂದೆನೇ ಸ್ವೀಡನ್ ದೇಶ ಈ ಒಂದು ಕಸದ ಕ್ರಾಂತಿಯನ್ನು ಮಾಡಿದೆ. ಕಸ ಅನ್ನೋದು ಎಷ್ಟು ಕಷ್ಟ ಆಗುತ್ತೆ ಅಂತಂದರೆ, ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ಚಿನ್ನ ಆಗುತ್ತೆ. ಇದಕ್ಕೆ ಸೂಕ್ತ ಉದಾಹರಣೆವೇ ಸ್ವೀಡನ್ ದೇಶ. ಬಟ್ 3ರಿಂದ 4 ವರ್ಷ ಜಾಯಿಂಟ್ ಕಮಿಷನರ್ BBMPನಲ್ಲಿ ಜಾಯಿಂಟ್ ಕಮಿಷನರ್ ಆಗಿ ಕಸಕ್ಕೆ ಜಾಯಿಂಟ್ ಕಮಿಷನರ್ ಆಗಿದ್ದಂಥ ಸರ್ಫರಾಜ್ ಖಾನ್ ಈ ಒಂದು ಕಸದ ಮಾಫಿಯಾನ ಮಟ್ಟಾದಾಕೋದ್ರಲ್ಲಿ, ಆ ಒಂದು ಕಸದಿಂದ ಸ್ವೀಡನ್ ದೇಶ ಥರದ ಯಾವುದಾದ್ರೂ ಒಂದು ಕ್ರಾಂತಿ ಮಾಡೋದಾಗಿರಲಿ ಅಥವಾ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡೋದಾಗಿರಲಿ, 7,000 ಟನ್ ಕಸ ಉತ್ಪತ್ತಿ ಮಾಡುವ ಬೆಂಗಳೂರಿಗೆ ತಗೊಂಡೋಗಿ ಕಸವನ್ನು ಬಿಸಾಕುವಂಥ ಕೆಲಸ ಮಾಡಿದ್ರೆ ಹೊರತು, ಮಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರೇ, ನೀವೇ ಹೇಳಿದ್ರಲ್ಲ ಸೇವೆ ಮಾಡೋಕ್ಕೆ ನಮ್ಮ ಸರ್ಫರಾಜ್ ಖಾನ್ ಬಂದಿದ್ದಾರೆ ಅಂತ. ಸೇವೆ ಮಾಡೋಕ್ಕೆ ಬಂದಿರುವಂಥ ಸರ್ಫರಾಜ್ ಖಾನ್ ಸರ್ಕಾರಿ ಕಾರನ್ನು ಬಳಸ್ತಾರೆ, ಸರ್ಕಾರಿ ಪೊಸಿಷನ್ನ ಬಳಸ್ತಾರೆ. ನನಗೆ ತುಂಬ ಗೌರವ ಇತ್ತು. ಬಟ್ ಜಮೀರ್ ಅಹಮದ್ ಖಾನ್ ಅವರೇ, ನಿಮ್ಮ PA ಆದ ಮೇಲೆ ಆ ಗೌರವವನ್ನು ಕಳ್ಕೊಂಡ್ರು. ನಾನು ನಮ್ಮ ಹಿಂದುತ್ವ ಅನ್ನೋ ವ್ಯಕ್ತಿಗಳಿಗೆ ನಾನು ಯಾವಾಗಲೂ ಹೇಳ್ತೀನಿ, ಇದು ಸೋಷಲಿಸ್ಟ್ ದೇಶ, ನಾವೆಲ್ಲ ಒಂದಾಗಿರಬೇಕು, ನಾವೆಲ್ಲ ಒಂದೇ ಅಂತ ಹೇಳುತ್ತಾ, ಒಬ್ಬ ಸರ್ಫರಾಜ್ ಖಾನು ತಾನು ಜಾಗ ಹುಡ್ಕೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ, ಒಬ್ಬ ಮುಸ್ಲಿಂ ಮಿನಿಸ್ಟರ್ ಹತ್ರನೇ ಕೆಲಸ ಮಾಡಬೇಕು ಅಂತ ಮನಸ್ಥಿತಿ ಇರುವಂಥ ಸರ್ಫರಾಜ್ ಖಾನು ಎಷ್ಟರ ಮಟ್ಟಿಗೆ ಪವಿತ್ರ. ನಾನು ಹೇಳೋದೇನಾದರೆ, ಇಟ್ ಈಸ್ ನಾಟ್ ದಟ್ ಲೋಕಾಯುಕ್ತ ವಿಚ್ ಹ್ಯಾಸ್ ಟು ಇನ್ವೆಸ್ಟಿಗೇಟ್ ಎ ಕಾಂಪಿಟೇಟಿವ್ ಏಜೆನ್ಸಿ ಲೈಕ್ CBI. ಒಂದು CBI ತನಿಖೆ ಈ ಒಂದು ಜಮೀರ್ ಅಹಮದ್ ಖಾನ್ PA ಸರ್ಫರಾಜ್ ಖಾನ್ ಅವರ ಆಸ್ತಿ, ಅವರ ಬ್ಯಾಕ್ಗ್ರೌಂಡು, ಅವರ ಅಧಿಕಾರ ದುರುಪಯೋಗ ಆಗಿದ್ದರೆ, ಅವರು ಬಳಸ್ತಾ ಇದ್ದಂಥ ವಿಚಾರಗಳು, ಅವರ ಇನ್ಫ್ಲೂಯೆನ್ಸ್ಗಳು, ಆಮೇಲೆ ಇಷ್ಟಕ್ಕೂ ಕೆಲಸ ಅಲ್ರಿ. ಜಮೀರ್ ಅಹಮದ್ ಖಾನ್ ಅವರೇ, ಅವ್ರ ತಂದೆ ಸ್ಥಿತಿವಂತರು, ಆಮೇಲೆ ನೀವು ಹೇಳೋ ಪ್ರಕಾರ ಅವರು ತುಂಬ ಒಳ್ಳೆಯವರಾಗಿದ್ದರೆ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದ್ರಿ. ಒಬ್ಬ ಮುಸಲ್ಮಾನನಾಗಿ ನಾನು ಈ ವಿಚಾರ ಏನಕ್ಕೆ ಹೇಳ್ತಾ ಇದ್ದೀನಿ ಇಷ್ಟು ಸೂಕ್ಷ್ಮವಾಗಿ ಅಂತಂದರೆ, ನನಗೆ ಜಾತಿ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ. ಒಬ್ಬ ಮುಸಲ್ಮಾನ ಆಗಿರುವಂಥ ಸರ್ಫರಾಜ್ ಖಾನ್ ಅವರು ಒಬ್ಬ ಮುಸಲ್ಮಾನ ಮಿನಿಸ್ಟರ್ ಹತ್ರನೇ ಕೆಲಸ ಮಾಡಬೇಕು ಅನ್ನೋದಿದೆಯಲ್ಲ, ಅದು ರೀ ತುಂಬ ತಪ್ಪಾದಂಥ ವಿಚಾರ. ಆಮೇಲೆ ನೀವು ಹೇಳ್ತಾ ಇದ್ರಿ ಅವ್ರ ತಂದೆ ತುಂಬ ಸ್ಥಿತಿವಂತರಾಗಿದ್ದರೆ ಒಂದಷ್ಟು ಆಸ್ತಿಗಳನ್ನು ಇಲ್ದವ್ರಿಗೆ, ಮುಸಲ್ಮಾನರಿಗೆ ದಾನ ಧರ್ಮ ಮಾಡಲಿ, ತಾವು ಇಸ್ಕೊಂತಾರ ಸಂಬಳನ ಬಡವರಿಗೆ ಬರ್ಕೊಡ್ಲಿ, ಯಾವುದೇ ಸೇವೆಗಳನ್ನ ತಗೊಂಡಿರ ಸರ್ಕಾರಿ ಕಾರನ್ನು ಬಳಸ್ತಾ ಇದ್ದನ್ನು ನಾನು ನೋಡಿದ್ದೀನಿ. ಅವರು ಸರ್ಕಾರಿನ ಕಾರ್ ಬಳಸ್ತಾ ಇದ್ರು. ಅಷ್ಟು ಸ್ಥಿತಿವಂತರು, ತಂದೆ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟರು ಅಂತ ಸರ್ಫರಾಜ್ ಖಾನ್ ಅವರು ಸರ್ಕಾರದ ಸೇವೆಗಳನ್ನು, ಸರ್ಕಾರದ ಕಾರುಗಳನ್ನು, ಸರ್ಕಾರದ ಪೊಸಿಷನ್ಗಳನ್ನು, ಆಮೇಲೆ ಕೆಲಸ ಮಾಡೋಕ್ಕೆ ಅವ್ರಿಗೆ ಮುಸಲ್ಮಾನ ಮಿನಿಸ್ಟ್ರೇ ಬೇಕು. ಈ ಒಂದು ಮನಸ್ಥಿತಿ ಇರುವಂಥ ಸರ್ಫರಾಜ್ ಖಾನ್ ಅವರು ಎಷ್ಟರ ಮಟ್ಟಿಗೆ ನೈತಿಕವಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಪವಿತ್ರವಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಅಕ್ರಮಗಳಿಂದ ಮುಕ್ತಿಯಾಗಿದ್ದಾರೆ, that can be only I think verified and investigated only by CBI. ನಾವು ಕೇಳೋದೇನು ಅಂತಂದರೆ, ಈ ಸರ್ಫರಾಜ್ ಖಾನ್ ಅವರ ಆಸ್ತಿಯನ್ನು ನನಗೆ ನಮ್ಮ ಕೊಡಗಿನಲ್ಲಿ KN ಚಕ್ರಪಾಣಿ ಅಂತ ಇದ್ದರು, ಅವರೇ ಇವ್ರ ಬಗ್ಗೆ ಹೇಳಿದ್ದು. ಜಗದೀಶ್ ಅವರೇ, ಈ ಸರ್ಫರಾಜ್ ಖಾನು ಈಸ್ ದ ಒನ್ ಆಫ್ ದ ಐ ಥಿಂಕ್ ಹೈಯೆಸ್ಟ್, ಒಂದು ಅತಿಯಾದಂಥ ಶ್ರೀಮಂತ ಒಬ್ಬ ಬ್ಯೂರೋಕ್ರಾಟ್ ಅಂತ ನನಗೆ KN ಚಕ್ರಪಾಣಿ ಅವರು ಹೇಳಿದ್ದು. ಅಲ್ಲಿವರೆಗೂ ಇವ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಬಟ್ ಶ್ರೀಮಂತ ಬ್ಯೂರೋಕ್ರಾಟ್ ಮೇಲೆ ಲೋಕಾಯುಕ್ತ ದಾಳಿ ಆಗುತ್ತೆ ಅಂತಂದರೆ, ಬಿಳೆ ಬಟ್ಟೆ ಮೇಲೆ ಎಲ್ಲೋ ಒಂದು ಕಡೆ ಗಲೀಜು ಹಾಕದಂಗೆ, ಅಲ್ಲಿ ಏನೂ ತಪ್ಪಿಲ್ಲದೆ ರೈಡ್ ಅಂತೂ ಆಗೋದಿಲ್ಲ. ಆಮೇಲೆ ಮಾನಸಿಕವಾಗಿ ನೀವು ಕರೆಕ್ಟಾಗಿದ್ದರೆ, ಆಮೇಲೆ ಇದೇ
ಜಮೀರ್ ಅಹಮದ್ ಖಾನ್ ಹೇಳ್ತಾರೆ ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ. ಪ್ರಶ್ನೆ ಏನಪ್ಪ ಅಂತಂದರೆ ಸರ್ಫರಾಜ್ ಖಾನ್ ಅವರು ಏನೂ ತಪ್ಪೇ ಮಾಡಿಲ್ಲ ಅಂತಂದರೆ ಯಾಕೆ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಳ್ಬೇಕು? ಆಮೇಲೆ ಧೈರ್ಯವಾಗಿ ಹೇಳಿ ರೈಡ್ ಆಯಿತು ಅಂತಂದರೆ ಆರಾಮಾಗಿದ್ದೀನಿ, ನಂದೇನು ತಪ್ಪಿಲ್ಲ ಅಂತ ಅವರ ಮುಖದಲ್ಲಿ ಗೊತ್ತಾಗುತ್ತೆ, ಅವರ ರಿಯಾಕ್ಷನ್ಸಲ್ಲಿ ಗೊತ್ತಾಗುತ್ತೆ. ಅವರು ಏನೋ ಇದರಲ್ಲಿ ಹೇಳ್ತಾರಲ್ಲ, ಐ ಥಿಂಕ್ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಸರ್ಫರಾಜ್ ಖಾನ್ ಅವರ ತಪ್ಪುಗಳಿಲ್ಲದೆ ಲೋಕಾಯುಕ್ತ ಸುಮ್ಮನೆ ದಾಳಿ ಮಾಡಲ್ಲ. ನಾನು ಹೇಳೋದೇನು ಅಂತಂದರೆ ಇದು ಲೋಕಾಯುಕ್ತ ತನಿಖೆಗಿಂತ ಒಂದು CBI ತನಿಖೆ ಆಗಬೇಕು ಅನ್ನೋದೇ ಒಂದು ವಿಚಾರವನ್ನು ಮುಂದೆ ಇಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಭ್ರಷ್ಟರೇ ಎಚ್ಚರ. ಯಾಕೆ ಅಂತಂದರೆ ವಿ ಆರ್ ವಾಚಿಂಗ್. ಟ್ರೂ ಲೈಫ್ ನ್ಯೂಸ್ ಟೀಮ್ ಭ್ರಷ್ಟರನ್ನ ವಾಚ್ ಮಾಡ್ತಾ ಇದೆ. ಭ್ರಷ್ಟರೇ ಎಚ್ಚರ ಅಂತ ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.